ರಾಜ್ಯದ ಒಬ್ಬ ಮಂತ್ರಿ ಟಿ ಸುಧಾಕರ್ ಅವರು ನಿನ್ನೆ ದಿನ ಅನಾರೋಗ್ಯದಿಂದ ಅವರು ನಿಧನ ಹೊಂದಿದ್ದಾರೆ. ಭಾಳ ಒಳ್ಳೆಯ ವ್ಯಕ್ತಿ, ಭಾಳ ಒಳ್ಳೆಯ ಸಾಧಾರಣ ಭಾಳ ಅತಿ ಸರಳ ರೀತಿಯಿಂದ ಬದುಕತಕ್ಕಂಥ ಒಬ್ಬ ಮಂತ್ರಿ. ಆ ಮಂತ್ರಿ ಸತ್ತ ನಂತರ ಕೆಲವೊಂದು ಜನ ಹೇಳಿಕೆ ಕೊಟ್ಟರು, ಕೆಲವೊಂದು ಮಂತ್ರಿಗಳು ಹೇಳಿಕೆ ಕೊಟ್ಟರು. ಅವರು ನಮ್ಮ ಬತ್ತಲ್ಲೇ ಕೊಂಡಿರ್ತಾರೋ, ನಮ್ಮ ಬತ್ತಲ್ಲೇ ಇರ್ತಾರೋ, ಭಾಳ ಸರಳ ಜೀವಿಗಳವರು. ಅವರು ತೀರ್ಕೊಂಡ ನಂತರ ನಮಗೆ ಏನೋ ಒಂದು ಕಳ್ಕೊಂಡಂಗೆ ಆಗಿದೆ. ಅವರು ದೇಹ ಬಿಟ್ಟ ನಂತರ ಇಷ್ಟೇ ಜೀವನ ಏನ ಅಂತಕ್ಕಂಥ ವಿಚಾರ ನಮಗಾಗಿದೆ. ಅದಕ್ಕಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೂ ಕೂಡ ಇವತ್ತಿನ ದಿವಸ ಒಬ್ಬ ಒಳ್ಳೆಯ ವ್ಯಕ್ತಿ ಇವತ್ತಿನ ನಿಧನರಾಗಿದ್ದಾರೆ ಅಂತ ಹೇಳಿ ನಮಗೂ ಕೂಡ ಭಾಳ ಒಂದು ಸ್ವಲ್ಪ ದುಃಖ ಅನಿಸಿದೆ. ಆದರೂ ಕೂಡ ಈಗ ಆ ಮಂತ್ರಿಗಳ ಜೊತೆಗಿದ್ದು ಆ ಮಂತ್ರಿಗಳ ಕೂಡ ಒಡನಾಟ ಬೆಳೆಸಿ ಅವರ ಬದಲ ಒಳ್ಳೆ ರೀತಿಯಿಂದ ಭಾಳ ಚಲೋ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವ್ರನ್ನ ಅಗಲಿದ ನಂತರ ಅವ್ರನ್ನ ತಿಳ್ಕೊಂಡ ಇಷ್ಟೇ ಏನಪ್ಪ ಜೀವನ ಇದು ಅನ್ನುವಂಥ ವಿಚಾರ ಕೂಡ ಅವರಲ್ಲೇ ಬಂದದ್ದು ನಾವು ಕೇಳಿದ್ದೇವೆ. ನಾನು ಹೇಳೋದಿಷ್ಟೇ, ಜೀವನ ಅಂದ್ರೂ ಇಷ್ಟೇ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯವನಂ ಅಸ್ಥಿರಂ ಪುತ್ರಧಾರಣಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಎಷ್ಟೇ ದೊಡ್ಡವಿದ್ರು ಕೂಡ, ಕೋಟಿ ದುಡ್ಡಿದ್ರು ಕೂಡ, ಯಾರ ಅಧಿಕಾರ ಇದ್ರು ಕೂಡ, ಎಂಥವು ಏನೇ ಇದ್ರು ಕೂಡ ಆ ಒಂದು ದಿನ ದೇಹ ಬಿಟ್ಟು ಹೋಗಾಕಬೇಕು. ಇದು ಮಾನವನ ಸೃಷ್ಟಿ ನೇಮ ಅಂತಕ್ಕಂಥ ಮಾತ. ಇಷ್ಟೇ ಜೀವನ ಅಂತಕ್ಕಂಥ ತಿಳ್ಕೊಂಡವ್ರಿಗೆ ನಾ ಏನು ಹೇಳೋದ ಅಂತ ಕೇಳಿದ್ರೆ, ಇವತ್ತಿಂದು ಶಾಸಕನಾಗಿ ಒಬ್ಬ ಒಳ್ಳೆಯ ಮಂತ್ರಿಯಾಗಿ ಬದುಕುವಂಥ ಸಂದರ್ಭದಲ್ಲಿ ಯಾರೇ ಇರಲಿ, ಇವತ್ತಿನ ದಿವಸ ನಾ ಸಾದ ರೀತಿ ಒಳಗೆ ಎಲ್ಲರಿಗೂ ಒಂದು ಮಾತು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಕಂತೆ ದುಡ್ಡ ಹಣಗಳನ್ನ ಗಳಿಸಿ ಒಂದು ಬಿಲ್ಡಿಂಗವನ್ನು ತುಂಬಿ ಅದನ್ನ ಇಟ್ಟು ಸತ್ತು ಹೋಗೋ ಬದ್ಲಿ ಜೀವನ ಇಷ್ಟೇನಾ ಅನ್ನುವಂಥ ವಿಚಾರದಲ್ಲಿ ಅವ್ರು ತಿಳ್ಕೊಂಡು ಬದಬೇಕು. ಜೀವನನೇ ಇಷ್ಟ ಐತಿದು, ಇರು ತನಕ ನಾ ಹೆಂಗಿರ್ಬೇಕು ಅಂತ ಕೇಳಿದ್ರೆ ಒಬ್ಬ ಶಾಸಕನಾಗಿ ಅಸ್ಥಿರಂ ಜೀವಿತಂ ಲೋಕೆ ಅಂದ್ರೆ ಇದು ಯಾವಾಗ ಕೂಡ ಅಸ್ಥಿರ. ಧನ ಯವನ ಅಸ್ಥಿರಂ, ಇದು ಏನು ಧನ ಕನಕಗಳನ್ನು ಕೂಡ ಅಸ್ಥಿರ. ಇದನ್ನ ತಿಳ್ಕೊಂಡು ಕಸಿಂದ ಹೇಗೆ ಬದುಕಬೇಕಪ್ಪ ಅಂತ ಕೇಳಿದ್ರೆ ಸೀದಾ ಒಂದು ಕ್ಷೇತ್ರದಲ್ಲಿ ಇವೆಲ್ಲವನ್ನು ಮುಕ್ತ ಮಾಡ್ರಿ. ತಹಸೀಲ್ದಾರ್ ಕರಪ್ಷನ್ ಮುಕ್ತ ಮಾಡ್ರಿ, PSI ಕಮಿಷನ್ ಮುಕ್ತ ಮಾಡ್ರಿ, ಎಲ್ಲ ಇಂಜಿನಿಯರ್ ಕಮಿಷನ್ ಮುಕ್ತ ಮಾಡ್ರಿ. ಸಾದಾ ಜೀವನದಲ್ಲಿ ಬಡವರ ಕಡೆ ಒಂದಿಟ್ಟು ನೋಡಿ ಚೆನ್ನಾಗಿ ಇವತ್ತಿನ ದಿವಸ ನೀವು ಬದುಕಿರಿ ಅಂತ ಕೇಳಿದ್ರೆ ನಿಮ್ಮ ಜೀವನ ಕೂತ ಸರಳ ಜೀವಿ ಆಕತಿ. ನಿಮಗೂ ಕೂಡ ಮುಂದೊಂದಿನ ಒಳ್ಳೆ ಹೆಸರು ಬರುತ್ತದೆ ಅಂತಕ್ಕಂಥ ಮಾತ ನಾನು ಯಾಕೆ ಈ ಮುಖಾಂತರ ಆಚರಣೆ ಮಾಡುವ ಮುಖಾಂತರ ಇದಿಷ್ಟೇ ಜೀವನ ಐತಿ, ಈ ಜೀವನಕ್ಕೆ ಏನು ಎಷ್ಟು ಗಳಿಸಿದ್ರು ಕೂಡ ಬೆಲೆ ಇಲ್ಲ. ನೀವು ಮಾಡಿರ್ತಕ್ಕಂಥ ಕಾರ್ಯ, ನೀವು ಮಾಡಿರ್ತಕ್ಕಂಥ ಸಾಧನೆ, ನೀವು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕಾರ್ಯ ಉಳಿದೈತಿ ವಿನಃ ಮತ್ಯಾವುದೂ ಬರ್ಲಿಕ್ಕಿಲ್ಲ ಬಂಧುಗಳೇ. ಅದಕ್ಕಾಗಿ ಶಾಸಕರು ಈ ಪ್ರಕಾರ ನಡೆದುಕೊಂಡ್ರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ದಾರಿ ಅಂತಕ್ಕಂಥ ಮಾತನ್ನ ನಾ ಎಲ್ಲರಿಗೂ ಕೂಡ ಈ ಮಾತಿನಿಂದ ಹೇಳಕ್ಕೆ ಬಯಸ್ತೇನೆ.